ಓಂ ಶನಿದೇವಾಯ ನಮಃ. ಮಕ್ಕಳೇ, ಇವತ್ತು ಶನಿದೇವ ಮತ್ತು ಹನುಮಂತ ಇವರಿಬ್ಬರಿಗೆ ಒಂದು ಸಣ್ಣ ಯುದ್ಧ ಆಗುತ್ತೆ. ಆ ಯುದ್ಧದ ಒಂದು ಕತೆ, ಒಂದು ಸಣ್ಣ ಭಾಗನ ಆರಿಸ್ಕೊಂಡಿದ್ದೀನಿ. ಅದನ್ನು ಇವತ್ತು ನಿಮಗೆ ಕಥೆ ರೂಪದಲ್ಲಿ ಹೇಳ್ತೀನಿ. ಶನಿದೇವ ಒಂದು ಚಿಕ್ಕನಿಂದಲೂ ಭಾಳ ಕೊಂಚತನ, ಚೇಷ್ಟೆ ಜಾಸ್ತಿ. ಒಬ್ಬರ ಮಾತು ಕೇಳಿದವನಲ್ಲ. ಅವನ ತಲೆಯಲ್ಲಿ ಏನಿದೆಯೋ ಅದೇ ನಡಿಬೇಕು. ಇದ್ದಕ್ಕಿದ್ದಾಗೆ ಅವನಿಗೆ ಏನೋ ಒಂಥರ ನಮಗೆ ಬರ್ತದಲ್ಲ, ಹಂಗೇ ಶನಿದೇವನಿಗೊಂಥರ ಉಲ್ಲಾಸ ಬರ್ತದೆ. ಉಲ್ಲಾಸ ಬಂದು ಏನು ಮಾಡ್ತಾರೆ, ಒಂದು ಹಳ್ಳಿಗೆ ಭೇಟಿ ಕೊಟ್ಬಿಟ್ಟು ಉದ್ಯಾನವನೆಲ್ಲ ನಾಶ ಮಾಡ್ತಾಯಿದ್ದಾರೆ. ಮರ ಕತ್ತರಿಸೋದು, ಎಲ್ಲ ಹಾಳು ಮಾಡೋದು, ಜನಗಳೆಲ್ಲ ಕೂತಿರೋರೆಲ್ಲ ಡಿಸ್ಟರ್ಬ್ ಮಾಡಿ ಓಡಿಸೋದು, ಏನೋ ಒಂಥರ. ಆಗ ಹಳ್ಳಿಯವರೆಲ್ಲ ಸೇರ್ಕೊಂಡು, ಶನಿದೇವರೇ, ನಮಗಾಗಿ ಇದು ಉದ್ಯಾನವನ ಇತ್ತು, ಇದನ್ನೆಲ್ಲ ನಾಶ ಮಾಡ್ತಾಯಿದ್ರಿ, ಅರಣ್ಯಗಳೆಲ್ಲ ನಾಶ ಮಾಡ್ತಾಯಿದ್ರಿ, ಇದು ನಿಮಗೆ ಸರಿಯಲ್ಲ ಅಂತ ಶನಿದೇವ್ರಿಗೆ ಗ್ರಾಮಸ್ಥರು ಕೇಳ್ತಾರೆ. ಆಗ ಶನಿದೇವ, ಏಯ್ ಹೋಗ್ರಿ, ನೀವು ಉಪದೇಶ ಮಾಡೋಕ್ಕೆ ಬಂದಿಲ್ಲ, ನನಗೆ ಇದು ಖುಷಿ ತರ್ತದೆ, ಯೋಚನೆ ಮಾಡೋಕ್ಕೆ ನನಗೆ ಪುರ್ಸೊತ್ತೇ ಇಲ್ಲ, ನಾನು ಖುಷಿಗೆ ಸಂತೋಷಕ್ಕೆ ಏನು ಬೇಕಾದ್ರೂ ಮಾಡ್ತೀನಿ ಅಂತ ಹೇಳಿ ಶನಿದೇವ ಇನ್ನೂ ಚೇಷ್ಟೆನ ಜಾಸ್ತಿ ಮಾಡ್ತಾನೆ. ಆವಾಗ ಹಳ್ಳಿಯವರೆಲ್ಲ ಇನ್ನೂ ಗಟ್ಟಿ ನಿರ್ಧಾರ ಮಾಡ್ಕೊಂಡು ಕೇಳ್ತಾರೆ, ನೋಡಿ, ನೀವು ಈ ಥರ ಎಲ್ಲ ಚೇಷ್ಟೆ ಮಾಡಿದ್ರೆ ನಾವು ಯಾರಿಗೇನು ತಿಳಿಸ್ಬೇಕೋ ಕಂಪ್ಲೇಂಟ್ ಮಾಡ್ತೀವಿ ಅಂತ. ಆಗ ಶನಿದೇವ ಅಂತಾನೆ, ಸೂರ್ಯದೇವನಿಗೆ ತಾನೇ ಹೇಳೋದು ನೀವು, ಸೂರ್ಯದೇವ ನಮ್ಮ ಅಪ್ಪ, ಹೋಗಿ ಹೇಳ್ಕೊಳ್ಳಿ ಹೋಗಿ ಅಂದ್ಬಿಟ್ಟು ಹೇಳಿ ಇನ್ನೂ ಚೇಷ್ಟೆ ಜಾಸ್ತಿ ಮಾಡ್ತಾನೆ. ಆವಾಗ ಇವರು ಸೂರ್ಯದೇವನ ತನಕ ಹೋಗಲ್ಲ. ಆಂಜನೇಯ ಇನ್ನೂ ಮಲಗಿರ್ತಾನೆ. ಆಗ ಹೇಳಿಸ್ಬಿಟ್ಟು ಹನುಮಂತರಾಯ ಎದ್ದೇಳು ಅಂದ್ಬಿಟ್ಟು ಹೇಳಿಸ್ಬಿಟ್ಟು, ಏನು ಬಂದ್ರಿ ಅಂತ ಕೇಳ್ತಾರೆ ಹನುಮಂತಪ್ಪ, ಆಂಜನೇಯ. ಆಗ ಶನಿದೇವನ ಬಳ್ಳಿಗೆಲ್ಲ ಭೇಟಿ ಕೊಟ್ಟು ಎಲ್ಲ ಸಂಹಾರ ಮಾಡ್ತಾಯಿದ್ದಾನೆ. ಅರಣ್ಯನೆಲ್ಲ ಮಾಡ್ದಾಯಿತು, ಮರ ಮುಟ್ಟುಗಳೆಲ್ಲ ಕತ್ತರಿಸಿದ್ದಾಯಿತು, ಇನ್ನೂ ಚೇಷ್ಟೆ ಜಾಸ್ತಿ ಮಾಡ್ತಾನೆ. ನೀವು ನಮಗೆ ಕಾಪಾಡಬೇಕು ದೇವ ಅಂತ ಕೇಳ್ಕೊತಾರೆ. ಆವಾಗ ಆಂಜನೇಯ ಅಂತಾನೆ, ಅವನಿಗೆ ಬಾಲ್ಯಾವಸ್ಥೆ, ಚಿಕ್ಕ ಮಗು, ಅವನಿಗೇನು ಗೊತ್ತಿಲ್ಲ, ನೀವೇನು ತಲೆ ಕೆಡಿಸ್ಕೋಬೇಡಿ ಹೋಗಿ ಅಂತ ಹೇಳಿ ನೀತಿ ಹೇಳಿ ಕಳಿಸ್ತಾನೆ. ಇಲ್ಲಿ ಶನಿದೇವ ಇನ್ನೂ ಚೇಷ್ಟೆ ಜಾಸ್ತಿ ಮಾಡ್ತಾವನು. ಅವನ ಹಣೆಗಣ್ಣಿನಿಂದ ಅಗ್ನಿಯನ್ನು ಸೃಷ್ಟಿ ಮಾಡಿ ಮನೆಗಳಿಗೆಲ್ಲ ಬೆಂಕಿ ಇಟ್ಟು ಎಲ್ಲ ಬರ್ರ ಮಾಡಿಬಿಟ್ಟ. ಹಳ್ಳಿಯವರೆಲ್ಲ ಗಾಸ್ ಆಯ್ತವ್ರೆ, ಓಡೋರು ಓಡ್ತಾವ್ರೆ, ಅರ್ಸಾಡೋರು ಅರ್ಸಾಡ್ತಾವ್ರೆ. ಇವ್ರ ಕಷ್ಟ ಕೇಳೋಕ್ಕೆ ಯಾರೂ ಇಲ್ಲ. ದೇವರೇ ಈ ಥರ ಮಾಡಿದಾಗ ಇನ್ನು ಮನುಷ್ಯ ಏನು ಮಾಡ್ತಾನೆ ಪಾಪ? ಎಲ್ಲ ಯೋಚನೆ ಮಾಡ್ತಾವ್ರೆ, ಅರ್ಸಾಡ್ತಾವ್ರೆ, ಕಿರ್ಚಾಡ್ತಾವ್ರೆ, ಏನು ಮಾಡೋದು ದಿಕ್ಕೆ ತೋಚ್ತಾ ಇಲ್ಲ. ಆವಾಗ ಇವ್ರು ಹೇಳಿದ್ರಲ್ಲ ಹನುಮಂತನಿಗೋಗಿ, ಶನಿದೇವ ನಮಗೆ ತೊಂದರೆ ಕೊಡ್ತಾವನೆ ಅಂತ, ಅದು ಅವನಿಗೆ ಒಂದು ಸ್ವಲ್ಪ ಜ್ಞಾನೋದಯ ಆಯ್ತದೆ. ಆಂಜನೇಯ ಬರ್ತಾ ಇದ್ದಾನೆ. ಆವಾಗ ಅಷ್ಟೊತ್ತಿಗೆ ಇವರೆಲ್ಲ ಊರವರೆಲ್ಲ ಸೇರ್ಕೊಂಡು, ನಮ್ಮ ಊರನ್ನೆಲ್ಲ ನಾಶ ಮಾಡಿಬಿಟ್ಟ, ಇವನ್ನ ಬಿಡಬಾರ್ದು ಅಂದ್ಬಿಟ್ಟು ಹೇಳ್ಬಿಟ್ಟು ಶನಿದೇವನಿಗೆ ಒಡ್ಕ ಏರ್ಸ್ಕೊಂಡು ಬರ್ತಾಯಿದ್ದಾರೆ. ಆವಾಗ ಆಂಜನೇಯ ಇಲ್ಲಿ ಗಲಾಟೆ ನಡೀತೈತಲ್ಲ, ಆ ಜಾಗಕ್ಕೆ ಬಂದು
ಇಳುಕ್ತಾನೆ. ಆಗ ಊರ ಜನರಿಗೆ ಒಂದು ಸ್ವಲ್ಪ ಸಮಾಧಾನ ಆಗುತ್ತೆ. ಇವನಿಗೆ ಶನಿದೇವನಿಗೆ ಹೊಡಿಬೇಡಿ, ಬಿಟ್ಬಿಡಿ, ಅದು ಹುಡುಗ ಪಾಪ, ಅವನಿಗೇನು ಗೊತ್ತಿಲ್ಲ ಅಂತ ಗ್ರಾಮಸ್ಥರಲ್ಲಿ ಕೇಳ್ಕೊತಾನೆ. ಯಾರು? ಹನುಮಂತ. ಆಗ ಇಲ್ಲ ದೇವ, ಇವನ್ನ ಸುಮ್ಮನೆ ಬಿಡಬಾರ್ದು, ನಮ್ಮ ಮನೆ ಮಠಗಳು ಮರಗಳು ಎಲ್ಲ ಆಸ್ತಿ ಪಾಸ್ತಿಗಳೆಲ್ಲ ನಾಶ ಮಾಡಿಬಿಟ್ಟಿದ್ದಾನೆ, ಇವನ್ನ ಸುಮ್ಮನೆ ಬಿಡಬಾರ್ದು, ನೀವು ಹೊಡೆದಾಕ್ಬಿಡ್ತೀವಿ ಏನಾದರೂ ಆಗಲಿ ಅಂದ್ಬಿಟ್ಟು ಹೇಳಿ ಗ್ರಾಮಸ್ಥರಲ್ಲಿ ಆಕ್ರೋಶ ಹೆಚ್ಚಿಗೆ ಆಯ್ತದೆ. ಆವಾಗ ಆಂಜನೇಯ, ನಿಮ್ಮ ಆಸ್ತಿಗೆಲ್ಲ ನಾನು ಜವಾಬ್ದಾರ, ನಿಮ್ಮದೆಲ್ಲ ನಾನು ಸರಿ ಮಾಡಿಕೊಡ್ತೀನಿ, ನೀವೇನು ಚಿಂತೆ ಮಾಡಬೇಡಿ ಅಂತೇಳಿ ವಾಯುದೇವ ಅವನೇ ಆಂಜನೇಯ ಗಾಳಿ ಬಿಟ್ಟು ಬೆಂಕಿನೆಲ್ಲ ಆರಿಸ್ತಾನೆ. ಆಗ ಗ್ರಾಮಸ್ಥರಿಗೆ ತುಂಬ ಸಂತೋಷ ಆಗುತ್ತೆ. ಇತ್ಲಾಗೆ ಶನಿದೇವನ್ನ ಆಂಜನೇಯ ಹೊರಗಡೆ ಕರ್ಕೊಂಡೋಗಿ ಒಂದು ಮರದಡಿಯಲ್ಲಿ ಕುಳಿಸ್ಕೊಂಡು, ಹಿಂಗೆಲ್ಲ ಮಾಡಬಾರ್ದು, ನಾವು ದೇವರು ಮಾನವರ ಕೈಯಲ್ಲಿ ಬುದ್ಧಿ ಉಳಿಸ್ಕೊಂಡಕ್ಕೆ ಹೋಗಬಾರ್ದು, ಅದು ನಮಗೆ ಒಳ್ಳೆಯದಲ್ಲ ಅಂಥೇಳಿ ನೀತಿ ಹೇಳ್ತಾನೆ. ಯಾರಿಗೆ? ಶನಿದೇವನಿಗೆ. ಆದರೂ ನಾನು ಹೇಳಿದ್ನಲ್ಲ ತುಂಟ ಕೊಂಚತನ ಅಂತ, ಮೊದಲು ಹೇಳಿದ್ದಿ, ನೆನಪಿದೆಯಪ್ಪ ಮಕ್ಕಳೇ? ಯಾರಿಗೆ ನೀತಿ ಹೇಳ್ತೀಯ? ಅವಾಗ ನನ್ನ ನೊಡೆಯ ಮಗ ಈ ಭೂಮಿ ಮೇಲೆ ಹುಟ್ಟಿಲ್ಲ ಅಂತ ಕೊಬ್ಬನು ಮಾತಾಡ್ತಾನೆ. ಯಾರು? ಶನಿದೇವ. ಆಗ ಹನುಮಂತನಿಗೆ ಇನ್ನೂ ಕೋಪ ಬರ್ತದೆ. ನೋಡು ಶನಿದೇವ, ನೀನು ಸೂರ್ಯದೇವನ ಮಗನ ಆಗದೇ ಇದ್ದಿದ್ರೆ ಇಷ್ಟೊತ್ತಿಗೆ ಈ ಗದೆಯಿಂದ ಅಪ್ಪಳಿಸಬಲ್ಲೆ, ನೀನು ಸೂರ್ಯದೇವನ ಮಗ ಅಂಥೇಳಿ ನಿನ್ನನ್ನು ಬಿಟ್ಟಿದ್ದೇನೆ ಅಂತ ಹೇಳ್ತಾನೆ. ಆಗ ಶನಿದೇವನಿಗೆ ಇನ್ನೂ ಕೋಪ ಬರ್ತದೆ. ಅವನ ಮಾಯಾಶಕ್ತಿಯಿಂದ ಗದೆನ ಸೃಷ್ಟಿ ಮಾಡ್ಕೊಂಡು ಯುದ್ಧಕ್ಕೆ ಇಳದೇ ಬಿಡ್ತಾರೆ. ಯಾರು? ಶನಿದೇವ ಮತ್ತು ಆಂಜನೇಯ. ಯುದ್ಧದಲ್ಲಿ ಒಬ್ರಿಗೊಬ್ಬರು ಗದೆಯಿಂದ ಕುಟ್ಟಿ ಯುದ್ಧ ಮಾಡಿ ಕೊನೆಗೆ ಆಂಜನೇಯ ಎಷ್ಟು ಹೇಳೋರು ಕೇಳ್ತಾ ಇಲ್ವ ಅಂತ ತಿಳ್ಕೊಂಡು ಅವನ ಗದೆಯಿಂದ ಪುರುಳ ಸೇರಿಸಿ ಹೊಡೆದು ಮನಗಿಸ್ಬಿಡ್ತಾನೆ. ಹಾಗೆ ಹೇಳ್ತಾನೆ ಆಂಜನೇಯ, ನಿನ್ನ ದೇಹ ಮಾತ್ರ ಈಗ ಹೊಡೆದಿರೋದು, ನಿನ್ನ ಅಹಂಕಾರನ ಇನ್ನೂ ಮುರಿದಿಲ್ಲ, ನಿನ್ನ ಅಹಂಕಾರ ಮುರಿತೀನಿ ತಾಡು ಅಂತೇಳಿ ಹನುಮಂತ ತನ್ನ ಬಾಲದಿಂದ ಶನಿದೇವನ್ನ ಸುತ್ತಿಸ್ಕೊಂಡು ಕಟ್ಟಿಕೊಂಡು ಎಲ್ಲ ಪ್ರಪಂಚನೇ ಸುತ್ತಿಸ್ತಾನೆ. ಸುತ್ತಿಸ್ಬಿಟ್ಟು ಕೊನೆಗೆ ಏನು ಮಾಡ್ತಾನೆ? ಸೂರ್ಯದೇವನ್ ತಗೊಂಡೋಗಿ ಬಿಡ್ತಾನೆ. ಆವಾಗ ಆಂಜನೇಯ ಸೂರ್ಯದೇವ ಮತ್ತು ತಾಯಿ ಛಾಯಾದೇವಿ ಇರ್ತಾರಲ್ಲ, ಅವ್ರನ್ನ ಕೇಳ್ಕೊತಾನೆ, ನಿಮ್ಮ ಮಗನಿಗೆ ನಾನು ತೊಂದರೆ ಕೊಟ್ಟಿದ್ದೇನೆ, ಕ್ಷಮಿಸಿ ತಂದೆ ಅಂತ ಕೇಳ್ಕೊತಾನೆ. ಇಲ್ಲ, ನಮ್ಮ ಮಗ ಮಾಡಿರೋ ತಪ್ಪಿಗೆ ಇದು ನೀವು ಕೊಟ್ಟಿರೋ ಶಿಕ್ಷೆ ಏನು ದೊಡ್ಡದಲ್ಲ. ನನ್ನ ಮಗ ಊರಿಗೆ ಬೆಂಕಿ ಹಾಕಿ ನಾಶ ಮಾಡಿದ್ದಾನೆ, ಮರ ಮುಟ್ಟುಗಳೆಲ್ಲ ನಾಶ ಮಾಡಿದ್ದಾನೆ, ವನನೆಲ್ಲ ನಾಶ ಮಾಡಿದ್ದಾನೆ, ಆಗಾಗಲಾಗಿ ಇದೇನೋ ದೊಡ್ಡ ತಪ್ಪೇನಲ್ಲ ಅಂತ ಸೂರ್ಯದೇವ ಮತ್ತು ಛಾಯಾ ಇಬ್ಬರೂ ಆಂಜನೇಯ ಸ್ವಾಮಿಗೆ ಹೇಳ್ತಾರೆ. ಆಗ ಶನಿದೇವನಿಗೆ ಒಂದು ಸ್ವಲ್ಪ ಬುದ್ಧಿ ಬರ್ತದೆ. ಆವಾಗ ಶನಿದೇವ ಹೇಳ್ತಾನೆ, ತಂದೆ, ನಾನು ಇನ್ನು ಮುಂದೆ ಯಾವುದೇ ಜನರಿಗೆ ನಾನು ತೊಂದರೆ ಕೊಡೋದಿಲ್ಲ, ಜನರ ಕಲ್ಯಾಣಕ್ಕಾಗಿ ನಾನು ಬದುಕ್ತೀನಿ, ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತೀನಿ ತಂದೆ, ನಿಮಗೆ ಕೆಟ್ಟ ವಿಚಾರ ತರುವಂಥ ಕೆಲಸಗಳನ್ನು ನಾನು ಯಾವತ್ತೂ ಮಾಡೋದಿಲ್ಲ ಅಂಥೇಳಿ ವಚನನ ಕೊಡ್ತಾನೆ. ಆಗ ಆಂಜನೇಯ ಸ್ವಾಮಿಗೆ ಭಾಳ ಖುಷಿ ಆಯ್ತದೆ. ತಪ್ಕೊಂಡು ಮುದ್ದಾಡ್ಬಿಡ್ತಾನೆ ಶನಿದೇವನ್ನ. ಆಗ ಸೂರ್ಯದೇವನಿಗೆ ಸಂತೋಷ ಆಗುತ್ತೆ, ನನ್ನ ಮಗ ಇದ್ದಕ್ಕಿದ್ದಕ್ಕೆ ಬದಲಾವಣೆ ಕಂಡ ಅಂಥೇಳಿ. ಆಗ ಆಶೀರ್ವಾದ ಮಾಡ್ತಾನೆ. ಯಾರು? ಸೂರ್ಯದೇವ ಶನಿದೇವನಿಗೆ ಆಶೀರ್ವಾದ ಮಾಡ್ತಾನೆ.
ಸೂರ್ಯದೇವ ಶನಿದೇವನಿಗೆ ಆಶೀರ್ವಾದ ಮಾಡ್ದ, ಅವರೆಲ್ಲ ಬದಲಾವಣೆಗಳಾದರು. ನೀವು ನನಗೆ ಯಾವತ್ತು ಆಶೀರ್ವಾದ ಮಾಡ್ತೀರಾ? ಇದುವರೆಗೆ ಕೇಳಿದ್ನೆಲ್ಲ ಒಂದು ವಿಡಿಯೋಗಾದರೂ ನೀವು ಲೈಕ್ ಕೊಟ್ಟಿದ್ದೀರಾ, ಕಮೆಂಟ್ ಹಾಕಿದ್ದೀರಾ? ಬರೀ ಕತೆ ಕೇಳೋದಲ್ಲ, ನನಗೆ ನೀವು ಸಪೋರ್ಟ್ ಮಾಡಬೇಕು. ಸಪೋರ್ಟ್ ಮಾಡ್ತೀರಲ್ಲ? ಹಾಂ, ನಾನು ಒಳ್ಳೆ ಕೆಲಸಕ್ಕೆ ಇರೋದು, ಒಳ್ಳೆ ಕೆಲಸನೇ ಮಾಡೋದು. ನೀವು ನನಗೆ ಸಪೋರ್ಟ್ ಮಾಡಿ, ಅಷ್ಟೇ ನಾನು ಕೇಳೋದು. ಓಕೆ, ಮತ್ತು ಮುಂದಿನ ವೀಡಿಯೋದಲ್ಲಿ ಮುಂದಿನ ಕಥೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ, ಬಾಯ್.